ಶಿಲ್ಪಾ ಕೀರ್ತಿ ಟಸಲ್ಸ್ ಆ್ಯಂಡ್ ಆರಿ ವರ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಿಂಪಲ್ಲಾಗಿ ಕುಚ್ಚಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬೀಡ್ ಯೂಸ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಸೀರೆ ಪಾಚಿ ಗ್ರೀನ್ ಮತ್ತು ಯೆಲ್ಲೋ ಕಲರ್ ಇದೆ, ಮೆಂತೆ ಕಲರ್ ಅಂತ. ನಾನು ಈ ರೀತಿ 6 ಎಳೆ ದಾರ ಸುತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾವು ದಾರ ಹಾಕೋದಕ್ಕೆ 120 ಎಳೆ ದಾರ ಸುತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 140 ಎಳೆ ಕೂಡ ನೀವು ಸುತ್ಕೋಬೋದು, ಚೆನ್ನಾಗಿ ದಪ್ಪವಾಗಿ ಕಾಣುತ್ತೆ ಕುಚ್ಚು. ನಾವು ಹೆಂಗೆ ಕಟ್ಟಿರ್ತೀವಲ್ಲ ಅದು. ನಾನು 2 ದಾರ ಸಮೇತ 120 ಎಳೆ ಸುತ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಮುಂದೆ ಗಮ್ ಹಾಕಿ ಇಟ್ಕೊಂಡಿದ್ದೀನಿ ಚೂಪಾಗಿ. ನೀವು ನೋಡ್ತಾ ಇರ್ಬೋದು, ಮುಂದೆ ಚೂಪ್ ಹಾಕಿ ಗಮ್ಮಕ್ಕೆ ಇಟ್ಕೊಂಡಿದ್ದೀನಿ. ನಾನು ಇವಾಗ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಹೇಗೆ ಚೈನ್ ಹಾಕೋದು ಅಂತ. ನಾವೀಗ ಫಸ್ಟಲ್ಲಿ ಸೀರೆಗೆ ನಾಟ್ ಮಾಡ್ಕೊತ ಹೋಗಬೇಕು ಸಿಂಗಲ್ಲಾಗಿ. ಮತ್ತು ನಾವೆಲ್ಲಿಗೆ ಸೂಜಿ ಹಾಕಿ ನಾಟ್ ಮಾಡ್ಕೊತೀವಿ ಅಲ್ಲೇ ಮತ್ತೆ ಇನ್ನೊಂದು ಸಲ ನಾಟ್ ಮಾಡ್ಕೋಬೇಕು. ಈಗ ಚೈನ್ ಹಾಕ್ಕೊತ ಹೋಗಬೇಕು. ಇದಕ್ಕೆ 4 ಚೈನ್ ಸಾಕು. ನಾನು ಅದಕ್ಕಾಗಿ 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿ ನಾಟ್ ಮಾಡ್ಕೊತಾ ಇದ್ದೀನಿ ಸೀರೆಗೆ. ನಾನು ಇದಕ್ಕೆ ಉದ್ದ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ದಾರ ಮೇಲಕ್ಕೆ ಬಿಟ್ಕೊಂಡು ಕ್ರೋಶದಲ್ಲಿ ಬೀಡ್ ತಗೋಬೇಕು. ಈ ರೀತಿ ಉದ್ದ ಬೀಡ್ ತಗೊಂಡು ನಾಟ್ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಹಾಕ್ಕೋತಾ ಇದ್ದೀನಿ ದಾರಕ್ಕೆ. ನಾವೇನು ನಾಟ್ ಮಾಡ್ಕೊಂಡಿರ್ತೀವಲ್ಲ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಟ್ ಮಾಡ್ಕೊತಾ ಹೋಗ್ಬೇಕು. ಏನು ಮಣಿ ತಗೊಂಡಿರ್ತೀವೋ ಅದನ್ನು ಮತ್ತೆ 4 ಚೈನ್ ಹಾಕ್ಕೊತಾ ಹೋಗ್ಬೇಕು.
ಹಾಕೋದ್ಕಿಂತ ಈ ಥರ ಬೀಡ್ ತೊಗೊಂಡು ಹಾಕ್ಕೊತ ಹೋಗ್ಬೋದು. ಸತಿ ನಾವು ಫಸ್ಟ್ ಒಂದ್ಸತಿ ನಾಟ್ ಮಾಡ್ಕೊಂಡ್ರೆ ಮತ್ತೆ ಅದೇ ಪ್ಲೇಸ್ಗೆ ಮತ್ತೆ ಒಂದ್ಸಲಿ ನಾಟ್ ಮಾಡ್ಕೊಬೇಕು. ಫೈನಲ್ ನಾಟ್ 3 ಚೈನ್ ತಗೊಂಡು ದಾರನ ಕಟ್ ಮಾಡ್ಕೋಬೇಕು. ಮುಂದೆ ಗಂಟು ಆಗುತ್ತೆ, ಅದು ಹಾಗೆ ಬಿಡಬೇಕು. ಲಾಸ್ಟಲ್ಲಿ ಅದಕ್ಕೆ ಗಮ್ ಹಾಕೋದು ಹೋಗ್ಬೇಕು. ಲಾಸ್ಟ್ ಅದೇನಿರುತ್ತೋ ಅದನ್ನು ಹಿಂದೆ ಗಮ್ ಹಾಕೋದು ಹೋಗ್ಬೇಕು. ನಾವು ಇದಕ್ಕೆ ಕುಚ್ಚಾಕೋತಾ ಹೋಗೋಣ. ನಾನು ಸೀರೆ ಏನಿದೆ ಈಗ ತಗೋತಾ ಇದ್ದೀನಿ ಕುಚ್ಚಾಕೋದಕ್ಕೆ. ಸೀರೆ ಉಲ್ಟಾ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾವು ಹಾಕೋ ಕುಚ್ಚಿರುತ್ತಲ್ಲ ಆ ಗಂಟು ಹಿಂದೆ ಹೋಗಲಿ ಅಂತ ಸೀರೆನ ಉಲ್ಟಾ ಹಾಕ್ಕೊಂಡು ಕುಚ್ಚಾಕೋತಾ ಇದ್ದೀನಿ. ಇದೆಲ್ಲ ಈ ಫಸ್ಟಲ್ಲಿ ನಾನು ಗ್ರೀನ್ ಕಲರ್ ಕುಚ್ಚು ಹಾಕೋತಾ ಇದ್ದೀನಿ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ನಾವು ಕುಚ್ಚಿಗೆ ನಾಟ್ ಮಾಡ್ಕೋಬೇಕು, ಕುಚ್ಚು ಹಾಕೋಬೇಕು. ಈ ರೀತಿ ನಾಟ್ ಮಾಡ್ಕೊತಾ ಹೋಗ್ಬೇಕು.
120 ಎಳೆ ದಾರ ತೊಗೊಳ್ಳಿ. 140 ಎಳೆ 150 ಎಳೆ ತೊಗೊಂಡ್ರೆ ಇನ್ನೂ ದಪ್ಪ ಬರುತ್ತೆ, ಆವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತವೆ ಕುಚ್ಚುಗಳು. ಇದೇ ರೀತಿ ಎಲ್ಲ ಕುಚ್ಚುಗಳನ್ನೂ ಕಟ್ಕೋತಾ ಹೋಗಬೇಕು. ನೋಡ್ತಾ ಇರ್ಬೋದು, ನಾನು ಅದೇ ರೀತಿ ಇನ್ನೊಂದು ಕಲರ್ ತಗೊಂಡು ಕಟ್ಕೋತಾ ಹೋಗ್ತೀನಿ. ಬೇಕಾದರೆ 2 ಕಲರ್ ಎರಡು ಕಲರ್ ಒಂದೊಂದು ತಗೊಂಡು ಕಟ್ಕೋತಾ ಹೋಗ್ಬೋದು. ನಾನು ಅದೊಂದು ಕಲರ್ ತೊಗೊಂಡಿದ್ದೀನಿ. ಸೀರೆ ಏನು ಉಲ್ಟಾ ಹಾಕಿ ಕಟ್ಟೋದೇನಿರುತ್ತೆ ಅಲ್ಲ, ಸೀರೆ ಫ್ರಂಟಲ್ಲಿ ಕುಚ್ಚುಗಳ ಗಂಟು ಕಾಣೋದಿಲ್ಲ, ನೀಟಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಕಾಣ್ತಾ ಇದೆ. ಮತ್ತು ನಾವೇನು ಮುಂದೆ ದಾರ ಉದ್ದ ತುಂಡ ಇರುತ್ತೆ ಅದನ್ನು ಲೆವೆಲ್ಗೆ ಕಟ್ ಮಾಡ್ಕೊತಾ ಹೋಗಬೇಕು, ಎಲ್ಲ ಕುಚ್ಚುಗಳು ಸಮೇತ. ನೋಡಿ ಈ ಥರ ರೆಡಿಯಾಗಿದೆ ಸೀರೆ ಕುಚ್ಚು, ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Thank you for watching.